ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವಭಾರತದ ಶಿಲ್ಪಿಗಳು ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್. ಈಗ ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ಅಂದರೆ ಕರ್ನಾಟಕದಲ್ಲಿ ಹೋಮ್ ಗ್ರೋನ್ ಫೌಂಡರ್ಸ್, ಕೋ-ಫೌಂಡರ್ಸ್, CEOs ಇವರೆಲ್ಲರನ್ನೂ ಮಾತಾಡಿಸೋ ಅಂಥ ಒಂದು ಪ್ರೋಗ್ರಾಮ್ ನೀವು ನೋಡ್ತಾ ಬರ್ತಿದ್ದೀರಾ. ನಮ್ಮ ಇಕೋಸಿಸ್ಟಮಲ್ಲಿ ಈಗ ಸಾಕಷ್ಟು ಬಸ್ ವರ್ಡ್ಸ್ ಅಂತ ಏನು ಹೇಳ್ತೀವಿ ಅದು ಏನಾಗಿರುತ್ತೆ? ಸಸ್ಟೈನಬಿಲಿಟಿ, ಗೋ ಗ್ರೀನ್, ರಿನ್ಯೂಬಲ್ ಸೋರ್ಸಸ್ ಆಫ್ ಎನರ್ಜಿ, ಕ್ಲೌಡ್ ಸರ್ವಿಸಸ್, ಸ್ಕೇಲಬಿಲಿಟಿ, ಇದೆಲ್ಲ ಈ ಕೀ ಬಸ್ ವರ್ಡ್ಸು ಒಂದು ಬಿಸ್ನೆಸ್ಸಲ್ಲಿ ಅದು ಫೌಂಡೇಶ್ನಲ್ ಆಗಿ ಅರ್ಥ ಮಾಡಿಕೊಂಡು ಅದರಲ್ಲಿ ನಾವು ಸೊಲ್ಯೂಷನ್ಸ್ ತಂದರೆ ಅದನ್ನು ನಾವು ಒಂದು ಗುಡ್ ಇಕೋಸಿಸ್ಟಮ್ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋನಲ್ಲಿ ಮೂವರು ಅತಿಥಿಗಳಿದ್ದಾರೆ. ವಿ ಹ್ಯಾವ್ ವಿತ್ ಅಸ್ ಮಿಸ್ಟರ್ ನಾಗೇಂದ್ರ. ಇವರು CEO ಆ್ಯಂಡ್ ಫೌಂಡರ್ ಸೂಪರ್ ಕ್ಯೂ ಅನ್ನೋವಂಥ ಒಂದು ಕಂಪನಿಯಿಂದ ಬಂದಿರ್ತಾರೆ. ನಮಸ್ತೆ ಆ್ಯಂಡ್ ವೆಲ್ಕಮ್. ಮತ್ತೆ ನಮ್ಮ ಜೊತೆ ಆಗಿದ್ದಾರೆ ವಿ ಹ್ಯಾವ್ ಮಿಸ್ಟರ್ ಷಣ್ಮುಖ್. ಇವರು ಸ್ವಲ್ಪ ಕಷ್ಟ ಇದೆ ಹೆಸರು, ಥೆರನಾಟಿಲಿಸ್ ಅಂತ ಒಂದು ಹೀಸ್ ಅ ಕೋ-ಫೌಂಡರ್ ಅಟ್ ಥೆರನಾಟಿಕಲ್ಸ್. ಇವರು ನಮ್ಮ ಜೊತೆ ಆಗಿದ್ದಾರೆ. ವೆಲ್ಕಮ್ ಟು ಯು ಷಣ್ಮುಖ್. ಮತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಚಿನ್ಮಯ್ KV, ಅಪ್ಲಿಕೇಶನ್ ಸೈಂಟಿಸ್ಟ್ ಅಟ್ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ನ್ಯಾನೋ ಡಿವೈಸ್ ಪ್ರೈವೇಟ್ ಲಿಮಿಟೆಡ್. ಎಕ್ಸಲೆಂಟ್. ವೆಲ್ಕಮ್ ಟು ಆಲ್ ಆಫ್ ಯು ಆಲ್. ಇವತ್ತಿನ ಟಾಪಿಕ್ಕು ಎಕ್ಸ್ಟ್ರೀಮ್ಲಿ ಒಂಥರ ಡೀಪ್ ಇಂಟು ಟೆಕ್ನಾಲಜಿ, ಸೂಪರ್ ಕಂಡಕ್ಟರ್ಸ್, ರೋಬೋಸ್, ನ್ಯಾನೋ ರೋಬೋಸ್ ಮತ್ತು ನ್ಯಾನೋ ಡಿವೈಸಸ್ ಬಗ್ಗೆ ನಾವು ಸಾಕಷ್ಟು ಮಾತುಕತೆ ಮಾಡ್ತೀವಿ. ಆ್ಯಂಡ್ ಅವರ್ ಆಡಿಯನ್ಸಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್, ಇಟ್ಸ್ ರಿಯಲಿ ಟ್ರೀಟ್ ಫಾರ್ ದೆಮ್ ಅಂತಲೂ ಹೇಳ್ಬೋದು. ನಾಗೇಂದ್ರ, ಈಗ ನೀವು ಯು ಸೇ ದಟ್ ಯು ಆರ್ ದ ವರ್ಲ್ಡ್ ಲೀಡರ್ ಇನ್ ಸೂಪರ್ ಕಂಡಕ್ಟರ್ಸ್. ಸೂಪರ್ ಕ್ಯೂ ಅನ್ನೋದು ನಿಮ್ಮ ಆರ್ಗನೈಸೇಷನ್. ನಿಮ್ಮ ಕಂಪನಿ ಪರಿಚಯ ಸ್ವಲ್ಪ ಮಾಡಿಸ್ಕೊಡಿ. ಥ್ಯಾಂಕ್ ಯು. ಸೊ ಸೂಪರ್ ಕ್ಯೂ ಏನಕ್ಕೆ ಫಾರ್ಮ್ ಆಯಿತು ಅಂದರೆ ಈ ಟೆಕ್ನಾಲಜಿ ಸೂಪರ್ ಕಂಡಕ್ಟಿಂಗ್ ಇದೆಯಲ್ಲ, ದಿಸ್ ಇಸ್ ಅ ಟೆಕ್ನಾಲಜಿ ವಿಚ್ ಇಸ್ ವೆರಿ ಪವರ್ಫುಲ್ ಟೆಕ್ನಾಲಜಿ. ಇದಕ್ಕೆ ತುಂಬ ಅಪ್ಲಿಕೇಶನ್ಸ್ ಇದೆ. ಕ್ವಾಂಟಮ್ ಕಂಪ್ಯೂಟರ್ಲಿದೆ, ಟ್ರಾನ್ಸ್ಮಿಷನ್ ಲೈನ್ಸಲ್ಲಿದೆ, ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅದರಲ್ಲಿದೆ. ಮೋರ್ ದೆನ್ ದಿಸ್ ಕ್ವಾಂಟಮ್ ಇಂಟರ್ನೆಟ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇವಾಗ ಬೇರೆ ದೇಶಗಳು ನೋಡಿದ್ರೆ, ನೀವು ಚೈನಾ, ಅಮೆರಿಕಾ ನೋಡಿದ್ರೆ, ದೇ ಹ್ಯಾವ್ ಕ್ವಾಂಟಮ್ ಇಂಟರ್ನೆಟ್ ಡೆಮಾನ್ಸ್ಟ್ರೇಟೆಡ್. ನಮ್ಮ ಇಂಡಿಯಾದಲ್ಲಿ ವಿ ಆರ್ ಡೂಯಿಂಗ್ ಇಟ್ ಫಾರ್ ಫಸ್ಟ್ ಟೈಮ್. So all this technology are revolving around superconductors. Superconductors ಅಂದರೆ ಏನಂದರೆ, ಇವಾಗ ಕಂಡಕ್ಟರ್ಸ್ ಇರುತ್ತೆ, ಕಾಪರ್. ಅದನ್ನು ನೀವು ಇಫ್ ಯು ಜಸ್ಟ್ ಅದಕ್ಕೆ ಇಫ್ ಯು ಕಂಡಕ್ಟ್ ಎಲೆಕ್ಟ್ರಿಸಿಟಿ, ಇಟ್ ಹ್ಯಾಸ್ ಅ ರೆಸಿಸ್ಟೆನ್ಸ್. ಸೂಪರ್ ಕಂಡಕ್ಟರ್ಸ್ ಆರ್ ಝೀರೋ ರೆಸಿಸ್ಟೆನ್ಸ್. ಸೊ ಅದು ಯಾಕಾಗತ್ತೆ ಅಂದರೆ, ಇವಾಗ ಸಮ್ ಮೆಟೀರಿಯಲ್ಸ್ ಅದನ್ನು ತುಂಬ ಲೋ ಟೆಂಪ್ರೇಚರ್ಗೆ ತೊಗೊಂಡೋದ್ರೆ, so that will become a superconductors. But our company has a mission to make sure that this superconductivity is feasible and it can be done at high temperature. ಅವಾಗ ಹೈ ಟೆಂಪ್ರೇಚರ್ ಮಾಡಿದ್ರೆ ಏನಾಗುತ್ತೆ ಅಂದರೆ, we can use it for nuclear fusion, we can use it for medical imaging, we can use it for quantum network, quantum computer, and there are other applications like MRI machines. So this is the basic technology and ಏನಿದೆ. So we have developed it for last 2 years. We have empty number of patents, and the company we have around 4 PhDs, 4 to 5 PhDs. Okay, ಇವರೆಲ್ಲ ಏನು ಮಾಡಿದ್ದಾರೆ ಅಂದರೆ, life long they worked on only this. Okay, so that is why this has a huge IP which is very useful for many application. ಇವಾಗ ನಾವು we are working with NALCO, we are working with a lot of this PSUs. We are also working with DOT, Department of Telecommunication, to define this quantum network. So ಸಾಕಷ್ಟು ಪ್ರಾಮಿನೆಂಟ್ ಡೊಮೇನ್ಸ್ ಅಲ್ಲಿ ಇದರ ಅಪ್ಲಿಕೇಶನ್ ನಾವು ನೋಡಬಹುದು. ಇದು ಡೆವಲಪ್ ಆಗಿ ಇದು ಮಾರ್ಕೆಟ್ ಬಂದಿದೆ. ಹೌದು. And it is also giving us a national security through quantum internet and quantum computing. And it also gives us sustainability. When ಇವಾಗ ಸೋಲಾರ್ ಫಾರ್ಮ್ ಇದೆಯಲ್ಲ, ಅಲ್ಲಿಂದ ನಾವು you need to transmit to a grid. The loss has to be minimum, and it has to carry more current. Like for example, one application what we are working, we need to carry 80 kilo amps, 80,000 amps. Okay, aduna that's only possible with superconductor without producing lot of heat and radiation. Excellent. So sustainable ಆಗಿರುತ್ತೆ. ಇನ್ನೊಂದು ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಇಶ್ಯೂನ I think it tackles that also. Absolutely. Thank you. We'll talk more about that, Nagendra. Sure. ಷಣ್ಮುಖ, ನೀವು ಯು ಹ್ಯಾವ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ನೀವು ನ್ಯಾನೋ ರಾಬರ್ಟ್ಸ್ನ ಲಿವಿಂಗ್ ಸಿಸ್ಟಮಲ್ಲಿ ಡಿಪ್ಲಾಯ್ ಮಾಡ್ತೀರಾ. ಅಂದರೆ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ. ನಮ್ಮ ಬಾಡಿ ಒಳಗೆ ಒಂದು ಚಿಕ್ಕ ರೋಬೋ ಹೋಗಿ ಡ್ರಗ್ ಡೆಲಿವರಿ ಮಾಡುತ್ತೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
I'll start with how this company is formed. So basically 15 years ago, 20 Professor Ambrish, he's the director of this company. He's also a professor at Indian Institute of Science, IISc. So while he was doing his research at Harvard, he came up, he invented this nano robot. So then he came back to India as a professor, then he did R&D to translate this into clinics for almost 15 years. Then came Dr. Deban Das Gupta, he is CEO and co-founder of this company, and I'm having from the clinical background, we all came together, and now we are trying to translate this into clinics. So so why this name Theranautilus? Because Thera means therapeutics, because we are trying to tackle a lot of healthcare problems. Sure. And second thing is Nautilus because it comes from Hulswan's book. So basically it's a submarine. You know, so basically we are making a nano-sized submarine which can go anywhere in the body, deliver the drug and do other therapeutic functions, and can also be retrieved back. Okay. So there is lesser chance of toxicity. Okay. And through this we are planning to tackle almost all globally unsolved healthcare problems. Excellent. So- ಇದು ಎಷ್ಟು ವರ್ಷದಿಂದ ಈ ರಿಸರ್ಚ್ ನಡೀತಿದೆ ಷಣ್ಮುಖ್? So almost for 17 to 18 years. ಓಕೆ, ಮತ್ತು ಅದರ ಅಪ್ಲಿಕೇಶನ್ ನಾವು ನೋಡ್ಬೋದಾ, ಸದ್ಯದಲ್ಲೇ ನೋಡ್ಬೋದಾ, ಇಲ್ಲ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್ ಅಂತೀರಾ? Yes, so basically any healthcare company, especially deep tech healthcare company, you need to go through a lot of regulations before before you bring it to the market. ಹೌದು. So currently we are undergoing the regulatory trials. Proof of concept is established and the research is published. ಓಕೆ. So now we are doing animal studies. ಓಕೆ. So for checking the toxicity and other efficacy tests that what we are doing, and as soon as animal tests are done and we get the regulatory things in line, we'll move to human trials. Okay. After that, definitely one day the product will be there in the market, Excellent. maybe It's 5 to 6 years from now. ತುಂಬ ಎಕ್ಸೈಟಿಂಗ್ ಆಗಿ ಸೈಫೈ ಮೂವಿ, ಥ್ರಿಲ್ಲರ್, ಯುನೋ ಇಟ್ಸ್ ಸ್ಟ್ರೈಟ್ ಔಟ್ ಆಫ್ ಅ ಬುಕ್ ಅಂತ ಹೇಳ್ಬೋದು. Yes, actually, I mean, this whole concept has started from, there is a movie called Fantastic Voyage. So in 1970s this movie has come. So basically they did the same thing. They shrink a surgeon to the size of a small nanoscale 10⁻⁹ meters, and they insert the surgeon inside the human body. Wow. He does the treatment and comes out. So now with Professor Ambrish, myself and Deban and whole team, so what we are trying to do is to realize this fantasy. ಅಬ್ಸಲ್ಯೂಟ್ಲಿ. ಸೊ ಅದನ್ನು ಆ ವಿಜುವಲೈಸೇಷನ್ ತಗೊಂಡು ಆ್ಯಕ್ಚುಯಲ್ ಟೆಕ್ನಾಲಜಿ ಆಗಿ ನೀವು ಅದನ್ನು ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? Yes. ಎಕ್ಸಲೆಂಟ್, ಥ್ಯಾಂಕ್ ಯು. ಆಲ್ ರೈಟ್, ಚಿನ್ಮಯ್, ನೀವು ಅಪ್ಲಿಕೇಶನ್ ಸೈಂಟಿಸ್ಟ್ ಆಗಿರ್ತೀರಾ. ಐಸೆಂಡ್, ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ನ್ಯಾನೋ ಡಿವೈಸಸ್. ನ್ಯಾನೋ ಡಿವೈಸಸ್ ಅಂದರೆ ಲೈಕ್ ರಿಯಲಿ ಸ್ಮಾಲ್ ಮೈನ್ಯೂಟ್ ಡಿವೈಸಸ್. ನಿಮ್ಮ ಕಂಪನಿಯ ಪರಿಚಯ ಮಾಡಿಸ್ಕೊಡಿ. ಫೌಂಡರ್ಸ್ ಯಾರು, ಕೋ ಫೌಂಡರ್ಸ್ ಯಾರು, ಏನು ಮಾಡ್ತೀರಾ ಈ ಸೆಂಟರ್? ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಫೌಂಡರ್ 4 ಕೋ-ಫೌಂಡರ್ಸ್ ಇದ್ದಾರೆ. ಡಾಕ್ಟರ್ ಸಿದ್ಧಾರ್ಥ್ ಘೋಷ್, ಡಾಕ್ಟರ್ ಮಮಿತಾ, ಪ್ರೊಫೆಸರ್ ಮೋಹನ್ ರಾವ್ ಮತ್ತು ಸಾಗರ್ ಗೋಸಾಲಿಯಾ ಅಂತ. ಸೊ ನಮ್ದು ಫಸ್ಟ್ ಡಿವೈಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಜರ್ಮನಿಲಿ. ಓಕೆ. ಸೊ ನಮ್ಮದು ಫಸ್ಟ್ ಡಿವೈಸ್ ಲೈಕ್ ವಿ ಹ್ಯಾವ್ 25 ನ್ಯಾನೋಮೀಟರ್ ಟೆಕ್ನಾಲಜಿ ನ್ಯಾನೋ ಡಿವೈಸ್. ನಮ್ಮ ಹೇರ್ ಪ್ರಾಬಬಲಿ ಅರೌಂಡ್ 10,000 ನ್ಯಾನೋಮೀಟರ್ ಇದ್ದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು 25 ನ್ಯಾನೋಮೀಟರ್ ಟೆಕ್ನಾಲಜಿ ಅಂದರೆ ಎಷ್ಟು ಸ್ಮಾಲ್ ಇರುತ್ತೆ ಅಂತ. ಸೊ 25 ನ್ಯಾನೋಮೀಟರ್ ಟೆಕ್ನಾಲಜಿಲಿ ನಾವು ಫ್ಲೂಯಿಡ್ನ ಮೂಮೆಂಟ್ ಮತ್ತು ಹೇಗೆ ಬಿಹೇವ್ ಆಗ್ತಾ ಇದೆ ಅದನ್ನು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ. ಫ್ಲೂಯಿಡ್ ಮೂವ್ಮೆಂಟ್ ಇನ್ ಅಂದರೆ ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಇನ್ ಲಿಕ್ವಿಡ್, ಇದನ್ನ ಏನಕ್ಕೆ ನಾವು ಅರ್ಥ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್ ನಿಮಗೆ ಕೋವಿಡ್ ಅಂತ ವೈರಸ್ ಅಂತ ತಗೊಳ್ಳಿ. ಸೊ ನಮ್ಮದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಶಿವಮೊಗ್ಗದಲ್ಲಿ ಹನಿಬಿ ವೈರಸ್ ತುಂಬ ಇದೆ, ಥೈಸ್ಯಾಕ್ ಬ್ರೂಡ್ ಅಂತ. ಸೊ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ವೈರಸ್, ಯು ನೀಡ್ ಟು ಸಿ ದ ರಿಯಲ್ ಮ್ಯುಟೇಷನ್ ಆಫ್ ಇಟ್, ಹೇಗೆ ಕಾಣುತ್ತೆ ಇನ್ ಲೈವ್ ಬೇಸಿಕಲಿ. ಕರೆಂಟ್ಲಿ ವಿ ಆರ್ ಲಿಮಿಟಿಂಗ್ ದಟ್ ಟೆಕ್ನಾಲಜಿ. ಸೊ ನಮ್ಮದು ಡಿವೈಸ್ ಇಸ್ ಎ ಲ್ಯಾಬ್ ಆನ್ ಚಿಪ್ ಡಿವೈಸ್. ಒಂದು ಚಿಪ್ಪಲ್ಲಿ ನೀವು ಈ ಥರ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ಬೋದು ಯೂಸಿಂಗ್ ಎಲೆಕ್ಟ್ರಾನ್ ಆಪ್ಟಿಕ್ಸ್ ಆ್ಯಂಡ್ ನಾರ್ಮಲ್ ಆಪ್ಟಿಕ್ಸ್. ವಾವ್, ಎಕ್ಸಲೆಂಟ್. ಅಂದರೆ ಏನಾದರೂ ಅದನ್ನು ಸ್ಕೇಲ್ ಮಾಡಿ ಅದರ ಒಳಗೆ ಹೋಗಿ ಅದನ್ನು ಅರ್ಥ ಮಾಡಿಕೊಂಡು ದೆನ್ ಯು ಕ್ಯಾನ್ ಕಮ್ ಅಪ್ ವಿತ್ ಸೊಲ್ಯೂಷನ್ಸ್ ಫಾರ್ ದ್ಯಾಟ್, ಆ್ಯಂಡ್ ದಟ್ಸ್ ದ ವರ್ಕ್ ದಟ್ ಯು ಆರ್ ಡೂಯಿಂಗ್. ಎಕ್ಸಲೆಂಟ್. ಆಲ್ ರೈಟ್, ಸೊ ಬ್ಯಾಕ್ ಟು ಮಿಸ್ಟರ್ ನಾಗೇಂದ್ರ. ನಾಗೇಂದ್ರ, ಈಗ ನೀವು ದೇರ್ ಇಸ್ ಸಮಥಿಂಗ್ ದಟ್ ಯು ವರ್ಕಿಂಗ್ ಆನ್, ಸಿಂಗಲ್ ಫೋಟಾನ್ ಡಿಟೆಕ್ಟರ್ ಅಂತ. ಅದು ಏನಾದರೂ ಇಫ್ ಇಟ್ comes true, you will be number 1 or the first in the world to come up with such a technology. Idr ಬಗ್ಗೆ ಸ್ವಲ್ಪ ಹೇಳಿ. Yes, I'll show you something here. ಇದನ್ನ ನಿಮಗೆ ತೋರಿಸಬೇಕು ಅಂತ. This is done in Sense Lab. Okay, Sense ISC. So ಇದರ ಮೇಲೆ ನಾವು ಸಿಂಗಲ್ ಫೋಟಾನ್ ಡಿಟೆಕ್ಟರ್ನ we are just putting lot of chips in this. Okay. ಇದೇನಾಗುತ್ತೆ ಅಂದರೆ
the specification what we are working at 11 Kelvin. 11 Kelvin is a very low temperature. 11 Kelvin ಅಂದರೆ -262 ಡಿಗ್ರಿ ಸೆಂಟಿಗ್ರೇಡ್. Oh my God. ಅದರಲ್ಲಿ ಇದು ವರ್ಕ್ ಆಗಬೇಕಿದು. ಸೊ ಇದು ಸ್ಪೆಸಿಫಿಕೇಶನ್ ಏನಂದರೆ ಕರೆಂಟ್ ಇವಾಗ ಏನಿದೆ ಅಂದರೆ ಇವಾಗ ಎಲ್ಲ ಚಿಪ್ಪು 2 ಕೆಲ್ವಿನಲ್ಲಿ ವರ್ಕ್ ಆಗುತ್ತೆ. 2 ಕೆಲ್ವಿನಲ್ಲಿ ವರ್ಕ್ ಆದರೆ ಇದಕ್ಕೆ ಎಲೆಕ್ಟ್ರಾನಿಕ್ಸ್ ಇರುತ್ತಲ್ಲ ಇಷ್ಟು ದೊಡ್ಡದು ಬರುತ್ತೆ ಒಂದು ಸ್ಮಾಲ್ ಚಿಪ್ಗೆ. ಸೊ ದಿಸ್ ಇಸ್ ಇದು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಲ್ ದ ಟೆಲಿಕಾಮ್ ನೆಟ್ವರ್ಕ್. ಯು ಹ್ಯಾವ್ ಟು ಡಿಟೆಕ್ಟ್ ಅ ಸಿಂಗಲ್ ಫೋಟಾನ್ ಓನ್ಲಿ ದೆನ್ ಯು ಕ್ಯಾನ್ ಡೂ ಅ ಕ್ವಾಂಟಮ್ ಇಂಟರ್ನೆಟ್. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್, ಇಟ್ ನಾಟ್ ಬಿ ಸೆಕ್ಯೂರ್. ಸೊ ಅದಕ್ಕೆ ಈ ಚಿಪ್ ಏನಾಗುತ್ತೆ, ದಿಸ್ ಇಸ್ ಅ ಸ್ಪೆಸಿಫಿಕೇಶನ್ ವಾಟ್ ಯು ವರ್ಕಿಂಗ್ ಆನ್ 72 ಕೆಲ್ವಿನ್. ಇಟ್ ಕ್ಯಾನ್ ಗೋ ಅಪ್ ಟು 72 ಕೆಲ್ವಿನ್ ಫ್ರಮ್ 2 ಕೆಲ್ವಿನ್ 2 to 72 and that will make the equipment small. And ಸೈಜ್ ಕೂಡ ಕಡಿಮೆ ಆಗಿದೆ. ಸೈಜು ಕಮ್ಮಿ ಆಗುತ್ತೆ. ಬಿಕಾಸ್ ಅಲ್ಲಿ ಏನಾಗುತ್ತೆ ಅಂದರೆ ಕ್ರಿಯೋ ಎಲೆಕ್ಟ್ರಾನಿಕ್ಸ್ ಅಂತ ಇರುತ್ತೆ, ಕೂಲಿಂಗ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ, ಕಂಟ್ರೋಲ್ ಎಲೆಕ್ಟ್ರಾನಿಕ್ಸ್ ಇರುತ್ತೆ. ಈ ಚಿಪ್ ವಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ಚಿಪ್ ಅಂದರೆ ಇದು ಕಂಟ್ರೋಲ್ ಅಂಡ್ ದ ಸಿಂಗಲ್ ಫೋಟಾನ್ ಡಿಟೆಕ್ಟರ್ ಆ್ಯಂಡ್ ಇಟ್ಸ್ ಎಲೆಕ್ಟ್ರಾನಿಕ್ಸ್ ವಿಲ್ ಬಿ ಆನ್ ಸಿಂಗಲ್ ಚಿಪ್. ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಮೇಕಿಂಗ್ ಶೂರ್ ಇದು ಡಿಪ್ಲಾಯಬಲ್ ಆಗಬೇಕು. ಬಟ್ ನಮ್ಮ ಗೌರ್ಮೆಂಟ್ ಇವಾಗ ದಿಸ್ ಇಸ್ ಅ ಬೇಸಿಕ್ ಬಿಲ್ಡಿಂಗ್ ಫಾರ್ ಕ್ವಾಂಟಮ್ ಇಂಟರ್ನೆಟ್, ಕ್ವಾಂಟಮ್ ಕಮ್ಯುನಿಕೇಶನ್. ಈಗ ನಮ್ಮ ಆಡಿಯನ್ಸ್ ಒಂದು ಲೇ ಮ್ಯಾನ್ಗೆ ಇದರ ಅಪ್ಲಿಕೇಶನ್ ಅವ್ರ ಯೂಸಬಿಲಿಟಿ ತಿಳಿಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ಬೋದು? ಓಕೆ, ಸೊ ಒಂದು ಯೂಸಬಲ್ ಅಂದರೆ ಬಿಗ್ಗೆಸ್ಟ್ ಯೂಸಬಲ್ ಅಂದರೆ ಕ್ವಾಂಟಮ್ ಕಮ್ಯುನಿಕೇಷನಲ್ಲಿ. ವೈ ವಿ ರಿಕ್ವೈರ್ ಕ್ವಾಂಟಮ್ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಆನ್ ದ ಕ್ವಾಂಟಮ್ ಇಂಟರ್ನೆಟ್. ವೆನ್ ಕ್ವಾಂಟಮ್ ಕಂಪ್ಯೂಟರ್ ಕಮ್ಸ್, ಇವಾಗ ಕ್ವಾಂಟಮ್ ಕಂಪ್ಯೂಟರ್ ಬಂದರೆ ನಿಮ್ದೆಲ್ಲ ಎನ್ಕ್ರಿಪ್ಷನ್ನು ಇಟ್ ಈಸ್ ಬೇಸ್ಡ್ ಆನ್ RSA 2K. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನಿಮ್ಗೆ 300 ವರ್ಷ ಬೇಕಾಗುತ್ತೆ. ಓಕೆ. ಆದರೆ ಕ್ವಾಂಟಮ್ ಕಂಪ್ಯೂಟರ್ ಬಂದರೆ 2 ಸೆಕೆಂಡಲ್ಲಿ ಬ್ರೇಕ್ ಆಗುತ್ತೆ ಅದು ವಿತ್ ಗ್ರೋವರ್ಸ್ ಅಲ್ಗಾರಿಥಮ್ಸ್. ಓಕೆ, ಆದ್ದರಿಂದ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ಅನ್ಸೆಕ್ಯೂರ್. ಇವಾಗ ಕ್ವಾಂಟಮ್ ಇಂಟರ್ನೆಟ್ನ ನೀವು ಸೆಕ್ಯೂರ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ವರ್ಕ್ ಅಟ್ ಸಿಂಗಲ್ ಫೋಟಾನ್ ಲೆವೆಲ್ ಎನ್ಕ್ರಿಪ್ಷನ್ ಆ್ಯಂಡ್ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್. ಅದಕ್ಕೆ ಯು ಹ್ಯಾವ್ ಟು ಡಿಟೆಕ್ಟ್ ಸಿಂಗಲ್ ಫೋಟಾನ್ ಫಸ್ಟ್. ದೇ ಶುಡ್ ಬಿ ಎ ಸಿಂಗಲ್ ಫೋಟಾನ್ ಸೋರ್ಸ್. ಅದಿನ್ನ ಕಷ್ಟ ಇದೆ, ಬಟ್ ಡಿಟೆಕ್ಟರ್ಸ್ ನಾವು ಮಾಡ್ತಾ ಇದ್ದೀವಿ. ಸಿಂಗಲ್ ಫೋಟಾನ್ ಡಿಟೆಕ್ಟರ್, ಯು ಕ್ಯಾನ್ ಡಿಟೆಕ್ಟ್ ದ ಸಿಂಗಲ್ ಫೋಟಾನ್ಸ್, ಯು ಕ್ಯಾನ್ ಹ್ಯಾವ್ ಕ್ವಾಂಟಮ್ ಇಂಟರ್ನೆಟ್. ದಿಸ್ ಇಸ್ ಅ ವೆರಿ ಕೀ ಬಿಲ್ಡಿಂಗ್ ಬ್ಲಾಕ್. ಎವ್ರಿ CDOT is asking for this, and even the government of India DOT is asking for this. Of course, I proposed ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಟ್ರಯಲ್ ನಡಿಬೇಕು ಅಂತ ಹೇಳಿದ್ದೀನಿ. We have a dark fiber here and we have to demonstrate one in Delhi, one in Bangalore. Excellent. We're trying for that. So path breaking technology and also very foundational to a lot more bigger things to come ಅಂತ ಅನ್ಸುತ್ತೆ. ಹೌದು, ಅದು ನಿಜ. ಅದು ಇದು ಬಂದರೆ this is one of the best products as the best chip we have designed in India. Wow. And that will also have a global application. Absolutely. There are global requests for us to supply this. Yes. All right. So this will be out this year end. And we are trying to trial with big government of India companies like DOT. And also some of the private players are there, startups are there. They also require this. Great, fantastic. Okay, Shanmukh, ಈಗ ಈ ನ್ಯಾನೋ ಬಾಟ್ಸ್ ನೀವೇನು ರಿಸರ್ಚ್ ಮಾಡ್ತಿದ್ದೀರಾ, ಈ ನ್ಯಾನೋ ಬಾಟ್ಸ್ ಯಾವ ರೀತಿಯ ಗ್ಲೋಬಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ? Okay, so as I said, we are trying to solve problems which haven't been solved yet. So one big problem that we are currently solving, or I would say we kind of solved it. So basically there is antibiotic resistance bacteria. So it causes around 2 lakh deaths every year, and WHO has kept it as priority because every year, because for any fever or anything we have, we keep taking antibiotics. Correct. So because of which these bacteria which cause the particular problem, they develop resistance to it. Okay, so now what the doctors are doing, basically we are prescribing more antibiotics at stronger dosage, or we are combining 2 to 3 antibiotics to basically to face these bacteria. But as the things keep going, they keep developing resistance to these combinations also. So it's very imperative to find solutions to this problem. So now we are trying to kill the bacteria with the help of heat. Okay, and which is generated from the nanorobots. And so not with medicine? No, not using any chemicals. So basically it's a chemical free method of killing the bacteria. So we can send the bacteria to the place where the problem is, precisely kill the bacteria with the help of heat to prevent antibiotic resistance, and also bring the nanorobots back. So basically there is no drug toxicity, and we can also prevent the antibiotic resistance. And other problems and currently we are focused on oral problems, basically in root canal treatment and other problems which are there. So these things are under curtains right now. At the same time, Dr. Deban Dasgupta and Professor Ambrish, they have already been working on cancer research. So now they are trying to find the malignancy level of a cancer, and also for detecting the cancer using these nanorobots. But
these things are under development as we speak. ಷಣ್ಮುಖ್, ಈಗ ಈ ನ್ಯಾನೋ ರೋಬೋಟ್ಸ್ ಈ ಟೆಕ್ನಾಲಜಿಯಿಂದ ಇದು ಅಸಿಸ್ಟೆಡ್ ಆಗಿರಬೇಕಾ? ದ ಮೂಮೆಂಟ್ ಯು ಸ್ಟಾರ್ಟ್ ಯೂಸಿಂಗ್ ಇಟ್, ಶುಡ್ ದೇರ್ ಬಿ ಅ ಡಾಕ್ಟರ್ ಟು ಅಸಿಸ್ಟ್ ಇಟ್, ಆರ್ ಇಸ್ ಇಟ್ ಸಮಥಿಂಗ್ ದಟ್ it does it work on its own and give you real time data, or you can see it on a computer? Okay, so our current focus is to automate them. I mean, so they can perform, but of course it has to, because they are nanosurgeons as we categorize them. So in certain procedures, yes, you need a doctor to basically functionalize them. Sure. But there are certain conditions where you don't need doctor. Okay. And they can be used as a consumer product. Okay. So basically we are working on both the themes. So where one, the doctor will be using it in an operation theater. In other scenario where the patient can use this technology at home. Okay. So we are working on both the forefronts. Both. Like it, COVID beginning ಅಲ್ಲಿ we had to go to a center to get tested. ಈಗ home kits ಬಂದಿದೆ. So ನಾನು imagine ಮಾಡ್ತಾ ಇದ್ದೀನಿ a future where you could use this nano robots for diagnosing something or self use ಗೋಸ್ಕರ. Yes. And not just that, I mean, these nanorobots can also be controlled remotely. Okay. So that's the best part, because these nanorobots are controlled remotely. Sure. So they can be used for telemedicine also. But these things are under development right now, so it will take some time. Definitely. For them I'm to sure this is all top secret. ಇದರ ಬಗ್ಗೆ ರಿಸರ್ಚ್ ಟ್ರಯಲ್ಸ್ ಆಗಬೇಕು, Yes. ಮತ್ತೆ ಆಚೆ ಬರಬೇಕು. ಸೊ I'll leave it at that. Thank Thank you, ಷಣ್ಮುಖ್. ಓಕೆ, ಚಿನ್ಮಯ್, ಈಗ ನೀವು ಹೇಳ್ತಾ ಇದ್ರಿ ಯು ಡೂ ದಿಸ್ ಇಮೇಜಿಂಗ್ ಆ್ಯಂಡ್ ಯು ಲುಕ್ ಇನ್ ಟು ದ ಮಾಲಿಕ್ಯೂಲ್ಸ್ ಆ್ಯಂಡ್ ಸಿ ಹೌ ದೋಸ್ ಥಿಂಗ್ಸ್ ವರ್ಕ್. ನಾವು ಇದರಲ್ಲಿ ಏನು ಚಾಲೆಂಜಸ್ ಆಗಿರುತ್ತೆ? ವಿಜುವಲೈಸಿಂಗ್ ಮಾಲಿಕ್ಯೂಲ್ಸ್ ಇನ್ ಲಿಕ್ವಿಡ್ ಅಂತ ಬಂದಾಗ ಇದರಲ್ಲಿ ಚಾಲೆಂಜಸ್ ಇರುತ್ತಾ? ಹೌದು, ತುಂಬ ಚಾಲೆಂಜ್ ಇದೆ. ಮೇಜರ್ 2 ಚಾಲೆಂಜಸ್ ಇದೆ. ಒಂದು, ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕ್ಯಾಟಲ್ಸ್ ರಿವರಲ್ಲಿ ಮೂವ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸಡನ್ ಆಗಿ ಕ್ಲೌಡ್ ಬರುತ್ತೆ. ಸೊ ನಿಮಗೆ ಫೀಲ್ಡ್ ಆಫ್ ವ್ಯೂ ಕಂಪ್ಲೀಟ್ಲಿ ಗಾನ್. ನೀವು ಕೆಟಲ್ನ ನೋಡ್ಲಿಕ್ಕೆ ಆಗಲ್ಲ. ಅದು ಒಂದು ಫೀಲ್ಡ್ ಆಫ್ ವ್ಯೂ ಇಸ್ ಒನ್ ಆಫ್ ದ ಪ್ರಾಬ್ಲಮ್. ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ ಈಸ್ ಔಟ್ ಆಫ್ ಫೋಕಸ್. ನೀವು ಮಾಲಿಕ್ಯೂಲ್ಸ್ ಅಥವಾ ಕೆಟಲ್ ಮೂವ್ ಆಗ್ತಾ ಇದ್ದಾಗ ವಾಟರ್ ರಿವರಲ್ಲಿ, ಸೊ ಲೈಕ್ ಯು ಕ್ಯಾನಾಟ್ ಫೋಕಸ್ ಬೇಸಿಕಲಿ. ದಟ್ ಈಸ್ ಒನ್ ಆಫ್ ದ ಮೂವ್ಮೆಂಟ್ ಅಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ. ಸೊ ಈ ಮೇಜರ್ 2 ಪ್ರಾಬ್ಲಮ್ಸ್ನ ವರ್ಲ್ಡಲ್ಲಿ ಅರೌಂಡ್ 2000 ಸೈಂಟಿಸ್ಟ್ನ ರಿಪೋರ್ಟ್ ಮಾಡಿದ್ದಾರೆ. ಸೊ ನಮ್ಮ ಡಿವೈಸು ಈ 2 ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಆಗಿ ಬಂದಿದೆ. ಆಲ್ರೆಡಿ ನಾವು TRL 8 ಅಲ್ಲಿ ಇದ್ದೀವಿ. ಸೊ ಇನ್ಕ್ಯುಬೇಷನ್ ಲ್ಯಾಬ್ IISc ನಾವು ರೋಲಿಂಗ್ ಔಟ್ ಫಸ್ಟ್ ಡಿವೈಸ್. ಓಕೆ, ಸೊ ಈ ಮೂವ್ಮೆಂಟಲ್ಲಿ ಕೂಡ ಕ್ಯಾಪ್ಚರ್ ಮಾಡುವಂಥ ಒಂದು ರಿಸರ್ಚ್ನ ನೀವು? ಹೌದು, ಬೇಸಿಕಲಿ ನೀವು ಯಾವ ಥರ ಯೋಚನೆ ಮಾಡ್ಬೋದು ಅಂದರೆ, ಒಂದು ರೂಮಲ್ಲಿ ಡಸ್ಟ್ ಇರುತ್ತೆ. ಸೊ ಕ್ಯಾಪ್ಚರ್ ಮಾಡೋದು ಡಸ್ಟು ಅಷ್ಟು ಈಸಿ ಅಲ್ಲ. ಸೊ ನಮ್ಮ ಡಿವೈಸ್ ಯು ಕ್ಯಾನ್ ಕ್ಯಾಪ್ಚರ್ ದ ಇಂಡಿವಿಜುವಲ್ ಮಾಲಿಕ್ಯೂಲ್ಸ್ ಇನ್ ಲಿಕ್ವಿಡ್. ಮೈ ಗಾಡ್. ಓಕೆ. ಸೊ ಬೇಸಿಕಲಿ ಯು ಕ್ಯಾನ್ ಥಿಂಕ್ ಆಫ್ ಲೈಕ್ ದಿಸ್, ಅವರ್ ಡಿವೈಸ್ ಇಸ್ ಅ ಕೀ to open the door for the single molecules. Excellent. ನಾವೇನಂತೀರಿ, every around us there are so many molecules ಅಂತ. Now that will be a reality, because now you can actually see if you wish to. ಅದು automatic almost resolution everywhere ಅಲ್ವಾ? ಹೌದು. Excellent. Thank you, ಚಿನ್ಮಯ್. Finally, ನಾಗೇಂದ್ರ, ಈಗ what are your next big innovations? ಅಂದರೆ something that is going to impact the world. ಒಂದು ಅದು, ಮತ್ತೆ ಕರ್ನಾಟಕದ ಸರ್ಕಾರದಿಂದ ನಿಮಗೆ ಏನು ಬೆಂಬಲ ಸಿಗ್ತಿದೆ ಇದ್ರ ಬಗ್ಗೆ ಸ್ವಲ್ಪ? ಶೂರ್. ಸೊ ನೆಕ್ಸ್ಟ್ ಬಿಗ್ ಇನೋವೇಷನ್ ಅಂದರೆ 2 ಪ್ರಾಡಕ್ಟ್ ಇನ್ನೊಂದಿದೆ. ಒಂದು ಪ್ರಾಡಕ್ಟ್ ಆಗಲೇ ಆಗಿದೆ. ವಿ ಆರ್ ಕೊಲಾಬರೇಟೆಡ್ ವಿತ್ IIT ಖರಗ್ಪುರ್. ಸೊ ಅದೇನೆಂದರೆ ಕೇಬಲ್ಸ್, STS ಕೇಬಲ್. ಇವಾಗ ನಿಮಗೆ ಎಲ್ಲಿ ವಿಂಡ್ ಫಾರ್ಮಲ್ಲಾಗಲಿ, ಅಲ್ಯೂಮಿನಿಯಂ ಪ್ಲ್ಯಾಂಟಲ್ಲಾಗಲಿ, ಇಫ್ ಯು ಹ್ಯಾವ್ ಟು ಟ್ರಾನ್ಸ್ಮಿಟ್ ದ ಕರೆಂಟ್, ಅದಕ್ಕೆ ಇಟ್ ಕ್ಯಾನ್ ಗೋ ಅಪ್ ಟು 80 ಕಿಲೋ ಆ್ಯಂಪ್ಸ್. So ಅದಕ್ಕೆ you require superconducting cables. That is already ready. Sure. We have prototype. That is one innovation which can go across all the sustainability angle, where the energy loss is less and you can transmit more current. Okay. I mean, the ಇನ್ನೊಂದೇನು ಅಂದರೆ, this is the most important product we are working on is HTS tapes. HTS tapes. High temperature superconducting tapes. ಇದರದ ಇಂಪಾರ್ಟೆನ್ಸ್ ಏನು ಅಂದರೆ, this goes into heart of nuclear fusion. ಇವಾಗ ವರ್ಲ್ಡಲ್ಲಿ ಎಷ್ಟು ಕಂಪ್ನಿಗಳಿದೆ? ಒಂದು 20 ಕಂಪ್ನಿ ಇರ್ಬೋದು. They are all trying to make sure the energy input into nuclear fission is always less than energy output. You just need to produce something, and for that these tapes are important. Okay. This will be like kilometers, like hundreds of kilometers of tape in this bigger room of a magnet. Wow. And the size of the magnet is will be bigger than this. Wow. Bigger than this, and that's the heart of nuclear fusion. And it has to control the plasma. ಅದಕ್ಕೆ ಈ HTS tapes ಬೇಕು, because it can output the current which is required. Okay. ಅದಕ್ಕೆ that manufacturing thing we want to set up in Karnataka. Aerospace is we are just looking for a land. Right.
ಇವಾಗ ನಮಗೆ ಕರ್ನಾಟಕ ಗೌರ್ಮೆಂಟಿಂದ ತುಂಬ ಹೆಲ್ಪ್ ಸಿಕ್ಕಿದೆ. ವಿ ಆರ್ ಪಾರ್ಟ್ ಆಫ್ ದಿ ಸ್ಟಾರ್ಟಪ್, ಕರ್ನಾಟಕ ಸ್ಟಾರ್ಟಪ್ ಅಂಡ್ ಅದರ್ ಥಿಂಗ್ಸ್, ಆ್ಯಂಡ್ ವಿ ಆರ್ ಯೂಸಿಂಗ್ ಸಮ್ ಮಿಷನರಿ ಗಿವನ್ ಬೈ ದ್ಯಾಮ್. ಸೊ ನೆಕ್ಸ್ಟ್ ಈಸ್ ಐ ವಾಂಟ್ ಟು ಮೇಕ್ ಬ್ಯಾಂಗ್ಳೂರ್ ಆಸ್ ಅ ಹಬ್ ಫಾರ್ ಪ್ರೊಡ್ಯೂಸಿಂಗ್ ದಿಸ್ STS tips. ಆ್ಯಂಡ್ ಅದೊಂದು ಒಂದು ವಿಷಯ ಹೇಳ್ತೀನಿ, ಇಫ್ ಐ ಪುಟ್ 10 ಫ್ಯಾಕ್ಟ್ರೀಸ್ ಆ್ಯಂಡ್ ಇಫ್ ಐ ಜಸ್ಟ್ ಸ್ಟಾರ್ಟ್ ದಟ್ ಫ್ಯಾಕ್ಟ್ರಿ, ಆ ಫ್ಯಾಕ್ಟ್ರಿಗಳು 5 ವರ್ಷದ ತನಕ ನಿಲ್ಲೋದು ಕೂಡ ಇಲ್ಲ, ಅಷ್ಟು ಡಿಮ್ಯಾಂಡ್ ಇದೆ. 24/7 ಹೌದು, ಕೆಲಸ ನಡೀತಿರುತ್ತೆ. 5 ವರ್ಷದ ತನಕ ಕಂಟಿನ್ಯೂಸ್ ಆಗಿ ಮಾಡಿದ್ರು ಸಪ್ಲೈ ಮಾಡೋಕ್ಕಾಗಲ್ಲ, ಅಷ್ಟು ಡಿಮ್ಯಾಂಡ್ ಇದೆ ಟೇಪ್ಸ್ಗೆ. ಸೊ ದ್ಯಾಟ್ ಹ್ಯಾಸ್ ಟು ಹ್ಯಾಪನ್ ಇನ್ ಕರ್ನಾಟಕ, ಆ್ಯಂಡ್ ಫಾರ್ ದ್ಯಾಟ್ ಅದಕ್ಕೆ ನಮಗೆ ಕರ್ನಾಟಕ ಗೌರ್ಮೆಂಟಿಂದ ತುಂಬ ಹೆಲ್ಪ್ ಬೇಕಾಗುತ್ತೆ. ಇವಾಗ ಐದರ್ ದಿಸ್ ದ ಕರ್ನಾಟಕ ಡಿಜಿಟಲ್ ಇನಿಷಿಯೇಟಿವ್ಸ್ ಆರ್ ದ ಕರ್ನಾಟಕ ಗೌರ್ಮೆಂಟ್, that will make Karnataka as a hub of technology for nuclear energy. Wow. So that is our next big innovation. Excellent. I mean, all the very best. Thank you. ತುಂಬಾ ಒಳ್ಳೆ ರಿಸರ್ಚ್ ಮಾಡ್ತಿದ್ದೀರಾ, and Thank you very becoming much. the hub of nuclear energy Karnataka, that is going to be another feather in the cap ಅಂತ ಅನ್ಸುತ್ತೆ. Absolutely. Okay, thank you Nagendra. Shanmukha, ನಿಮಗೆ finally your question is, ನೀವು what are you working on currently? ನಮಗೆ ನಾಗೇಂದ್ರ ತಿಳಿಸ್ಕೊಟ್ರು what are the next big projects. ನಿಮ್ದು ಏನಾಗಿರುತ್ತೆ? Currently, because the uniqueness of our company is because we are the world's first company who are trying to commercialize these nano robots. So, and we are grateful that this has happened in Karnataka. So basically we'll be world leaders in nano robotics. Wow. Basically that's what we are planning to, that's what we are aiming to do. Okay. And our next big project will be to solve oral healthcare problems currently, which haven't been solved, or basically which kind of causes a lot of financial burden on the patients. Right. So we are trying to come up with permanent solutions, so at a very economical price, and this will impact globally. That's what the aim is currently. And as far as Karnataka government is concerned, so we have received huge amount of support from Karnataka government through Karnataka Startup Mission, and we received funds, grants. Not just that, because for any deep tech company, the most important thing, the most valuable thing are the patents. I think everyone will agree on this. Okay. So Karnataka government has, and patents are very costly, because now we are developing, being in Karnataka, we are developing global products, like say like quantum technology or anything. So now for developing this kind of, you need to have global patents, and they come at very high cost. So now Karnataka government is helping us in a very big way in reimbursing the money. So basically we can file the patents on Karnataka government's money. Yes. So that's a huge support for all the deep techs. Absolutely. Which is forwarded by the Karnataka government, and we are ನೀವು ಅದ್ರ ಯೋಚನೆ ಬಿಟ್ಬಿಡ್ಬೋದು, ಅಯ್ಯೋ ಪೇಟೆಂಟ್ಗೆ ಅಷ್ಟು ದುಡ್ಡು ಖರ್ಚು ಮಾಡಬೇಕಲ್ಲ, ಆ ಪ್ರೋಸೆಸ್ ಇರುತ್ತೆ ಅಂತ. ಸಿನ್ಸ್ ದ ಗವರ್ಮೆಂಟ್ ಇಸ್ ಟೇಕಿಂಗ್ ಕೇರ್, ನಿಮಗದೊಂದು ಇಟ್ ಇಸ್ ರಿಯಲಿ ಯೂಸ್ಫುಲ್. It's really useful, and not just that, because now like we all work, I mean I work in Center for Nano Science, which is an Institute of Science, and it is a national fabrication facility. Okay. So, and it is unique in entire India. So we have international grade nano fabrication systems. Excellent. So because of which we can kind of realize these kind of products, and we can work on them. Fabulous. So the Karnataka government has come in a huge way in case of funding and all the incubation services. Sure. So we are very thankful. Thank you Shanmukh. And finally Chinmay, ಈಗ ನಿಮ್ಮ ರಿಸರ್ಚ್ ಅಥವಾ ಡೇಟಾ ಸೆಂಟರಲ್ಲಿ ನೀವೇನು ನೆಕ್ಸ್ಟ್ ಬಿಗ್ ಇನೋವೇಷನ್ ಮಾಡ್ತಿದ್ದೀರಾ, ಮತ್ತು ನಿಮಗೂ ಕೂಡ ವಾಟ್ ಇಸ್ ದ ಸಪೋರ್ಟ್ ದಟ್ ಯು ಆರ್ ಗೆಟಿಂಗ್ ಫ್ರಮ್ ದ ಸ್ಟೇಟ್ ಗೌರ್ಮೆಂಟ್? ಷಣ್ಮುಖ್ ಅವ್ರು ಹೇಳಿದಾಗೆ ಕರ್ನಾಟಕ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಬಂದಿದೆ ನ್ಯಾಷನಲ್ ಫ್ಯಾಬ್ರಿಕೇಷನ್ ಸೆಂಟರ್ನ ಯೂಸ್ ಮಾಡಲಿಕ್ಕೆ, ಅಥವಾ MNCF IISc ಬ್ಯಾಂಗ್ಳೂರಿಗೆ ಯೂಸ್ ಮಾಡಲಿಕ್ಕೆ. ಅಪಾರ್ಟ್ ಫ್ರಮ್ ದಟ್ ನಾವು ಕರ್ನಾಟಕದಿಂದ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಚಿಪ್ಸ್ನ. ಸೊ ಫಸ್ಟ್ ಚಿಪ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಜರ್ಮನಿಲಿ ಆದರೂ ಕೂಡ ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಕರ್ನಾಟಕ ಅನ್ನೋ ಥೀಮ್ ನಾವು ಇಟ್ಕೊಂಡು ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ವಿ ಆರ್ ಸೆಂಡಿಂಗ್ ಇಟ್ ಔಟ್ ಟು ದ ವರ್ಲ್ಡ್. ಎಕ್ಸಲೆಂಟ್. ಸೊ ಮೇಕ್ ಇನ್ ಇಂಡಿಯಾ ಅಂಡ್ ಮೇಕ್ ಇನ್ ಕರ್ನಾಟಕ, ಯು ಆರ್ ಆಕ್ಚುಲಿ ಎಕ್ಸ್ಪೋರ್ಟಿಂಗ್ ಚಿಪ್ಸ್. ನಮ್ಗೆ ಆಲ್ರೆಡಿ ಕಸ್ಟಮರ್ಸ್ ಫ್ರಮ್ ಗ್ಲೋಬಲ್ಲಿ ತುಂಬ ಜನ ಇದ್ದಾರೆ. ಸೊ ನಾವು ಆಗಲೇ ಹೇಳಿದಾಗೆ we are sending it out our first device to the world. Excellent. ಈಗ ಪೇಟೆಂಟ್ಸ್ ಅಂತೆಲ್ಲ ಅಂದಾಗ ವೆದರ್ ಇಟ್ಸ್ ಇನ್ ಅಮೆರಿಕಾ ಆರ್ ಇನ್ ಅದರ್ ಡೆವಲಪ್ಡ್ ನೇಷನ್ಸ್, ಸಾಕಷ್ಟು ಪೇಟೆಂಟ್ಸ್ ಇಟ್ ವಿಲ್ ಕಮ್ ಅಪ್ ಫಸ್ಟ್. ಬಟ್ ನಮ್ಮ ಭಾರತದಲ್ಲಿ, ಎಸ್ಪೆಷಲಿ ಫ್ರಮ್ ಕರ್ನಾಟಕ, ವಿ ಹ್ಯಾವ್ ಯು ಗೈಸ್ ಹೂ ಆರ್ ಆಕ್ಚುಲಿ ಪೇಟೆಂಟೆಡ್. ಯು ಹೋಲ್ಡ್ ಸಮ್ ಪೇಟೆಂಟ್ಸ್. ಬಯೋ ನೋಡ್ತಿದ್ದೆ, 25 granted patents. You have 25 granted patents, and you are also patenting some of the new research technology. We have
around our lab has total of some 18 patents, Okay. and our company holds around 4 patents. So wonderful. Andre, I think this is going to put India right on top of Yeah, technology. one of the initiative what we are working with DOT is Department of Telecommunication is to map the patents. What is created for quantum communication and entire Right. from India. ಅದರಲ್ಲಿ ನೀವು ನೋಡಿಕೊಂಡ್ರೆ ಕರ್ನಾಟಕ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಪೇಟೆಂಟ್ಸ್ Oh, okay. that has come, that is from us. Okay, that is around 12 patents. Right. Okay, so now what our aim is to have at least 100 patents by end of next year. Excellent. That is what we are aiming, and thanks to that Bangalore as a attractor for talent. ಹೌದು. So kind of people we have Dr. Purnima, who is like a PhD from DST, and Dr. Ramlal Mukherjee is from Stuttgart University. He came back, he worked 6 years in quantum computer. Dr. Manjunath is again from TU Delft. Okay. He came back from Germany. So we have attracted all the people, creamy layer of quantum computer people Excellent. into this company. Fantastic. So Thanks to brain Bangalore. drain ಇಂದ ಬ್ರೈನ್ ಗೇನ್ Yes, ಆಗ್ತಿದೆ. yes, ನೀವೆಲ್ಲ yes. ಇಷ್ಟು ದೂರ ಬಂದು ಇದೆಲ್ಲ ನಮ್ಮ ಜೊತೆ ಶೇರ್ ಮಾಡಿಕೊಂಡು ನಮ್ಮ ಆಡಿಯನ್ಸ್ನ ಇನ್ಸ್ಪೈರ್ ಮಾಡಿದ್ದೀರಾ ಈ ಒಂದು ಸೆಗ್ಮೆಂಟಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ವಿಶ್ ಯು ದ ವೆರಿ ಬೆಸ್ಟ್. Thank you. ಇದು ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೇಡಮ್, ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್,